ನಾನ್ ಹೇಳ್ತಾ ಇರೋದು ನಾವು ಬೇರೆ ಕಂಪನಿಗೆ ಕೊಡೋ ಕೊಟೇಶನ್ಸ್ ಬಗ್ಗೆ, ಬೇರೆ ಕಂಪನಿಯಿಂದ ನಮಗ್ ಬರೋ ಡೇಟಾಗಳು ಇದ್ಯಾವುದು ಆಚೆ ಹೋಗ್ಬಾರ್ದು. ಎಸ್ಪೆಷಲಿ ರಜನಿ, ನಿಮಗಿದನ್ನು ಹೇಳ್ತಿದ್ದೀನಿ. ನಿಮ್ಮಿಂದ ಕಂಪನಿಗೆ 200 ಕೋಟಿ ಲಾಸ್ ಆಗಿದೆ. ನೀವು ಆಫೀಸ್ಗೆ ಲೀವ್ ಹಾಕ್ತೆ ಬಂದಿದ್ರೆ ಹೀಗಾಗ್ತಿರ್ಲಿಲ್ಲ. ಅವಾಗ್ಲೇ ಅದ್ರ ಬಗ್ಗೆ ಮಾತಾಡಿದ್ವಲ್ಲ ಮೇಡಮ್. ಇನ್ ಮುಂದೆ ಹಾಗ್ ಮಾಡಲ್ಲ ಅಂತಾನೂ ನಾನು ಹೇಳಿದ್ದೀನಿ. ಇನ್ ಮುಂದೆ ಹಾಗಾಗಲ್ಲ ಅಂತ ಹೇಳಿದೀರಾ. ಈಗಾಗಿರೋದಕ್ಕೆ ಏನ್ ಹೇಳ್ತೀರಾ? ಇವಾಗ ಏನಾಗಿದೆ ಮೇಡಮ್? ನಿಮ್ಮಿಂದ ಕಂಪನಿ ಸೀಕ್ರೆಟ್ ಆಚೆ ಹೋಗಿದೆ. ನಮ್ ಕಂಪನಿ ಪ್ರೆಸೆಂಟ್ ಮಾಡ್ಬೇಕಾಗಿರೋ ಕೊಟೇಶನ್ ನಮ್ ಆಪೋನೆಂಟ್ ಇರೋ ಕಾಂಪಿಟೇಟರ್ಗೆ ಹೋಗಿದೆ. ಆ ಫೈಲ್ ಇದ್ದಿದೆ ನಿಮ್ ಕಂಟ್ರೋಲ್ ಅಲ್ಲಿ ತಾನೆ. ಆ ಫೈಲ್ ಅಲ್ಲಿ ಇರೋ ಡೀಟೇಲ್ಸ್ ಗೊತ್ತಿರೋದೆ ನಿಮಗೆ, ಅಶೋಕ್ ಮಾತ್ರ. ಅದ್ ಅವ್ರಿಗೆ ಹೇಗ್ ಗೊತ್ತಾಯ್ತು? ಹಾ, ಪ್ರಾಮಿಸ್ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮೇಡಮ್. ಅಷ್ಟೆಲ್ಲ ಧೈರ್ಯ ನನಗಿಲ್ಲ ಮೇಡಮ್. ಅದು ಅಲ್ದೆ ಅಂತ ಕೆಲ್ಸ ನಾನ್ ಮಾಡೋದು ಇಲ್ಲ. ಬೇಕಾದ್ರೆ ಕೈ ಚಾಚಿ ಬೇಡಿ ತಿಂತೀನಿ, ಆದ್ರೆ ಇಂಥ ಕೆಲ್ಸ ಕೈ ಹಾಕಲ್ಲ ಮೇಡಮ್. ನಿಮ್ಗಿವಾಗ್ಲೂ ನನ್ ಮೇಲೆ ನಂಬಿಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ಈ ಕ್ಷಣನೇ ನಾನು ಕೆಲ್ಸ ಬಿಟ್ಟು ಹೋಗ್ತೀನಿ. ಹಾಗೆಲ್ಲ ನಿಮ್ಗಿಷ್ಟ ಬಂದ ಹಾಗೆ ಕೆಲ್ಸ ಬಿಟ್ಟು ಹೋಗಕ್ ಆಗಲ್ಲ ರಜನಿ. ನೋಟಿಸ್ ಪೀರಿಯಡ್ ಅನ್ನೋದೊಂದು ಇರುತ್ತೆ. ಬಿಡಕ್ಕೂ ಮುಂಚೆ ನೀವು ಕಂಪನಿಗೆ ರೆಸಿಗ್ನೇಷನ್ ಲೆಟರ್ ಕೊಡ್ಬೇಕು. 3 ತಿಂಗಳಾದ್ಮೇಲೆ ನಾನ್ ನಿಮ್ಮನ್ನ ರಿಲೀಸ್ ಮಾಡಕ್ ಆಗೋದು. ಈಗ ಅದಕ್ಕೂ ಅವಕಾಶ ಇಲ್ಲ. ನಿಮ್ ಮೇಲೆ ಎನ್ಕ್ವೈರಿ ಇರುತ್ತೆ, ಅದನ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ. ಆ ಡಾಕ್ಯುಮೆಂಟ್ಸ್ ಲೀಕ್ ಆಗೋದಕ್ಕೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ರಿಪೋರ್ಟ್ಸ್ ಬಂದ್ರೆ ನೀವ್ ಈ ಕಂಪನಿಯಿಂದ ಅವಾಗ್ಲೇ ಆಚೆ ಹೋಗಕ್ಕಾಗೋದು. ಇಲ್ಲ ಅಂದ್ರೆ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ. ಆಯ್ತು ಮೇಡಮ್, ಎನ್ಕ್ವೈರಿಗೆ ನಾನು ರೆಡಿ ಇದ್ದೀನಿ. ಓಕೆ, ಕುತ್ಕೊಳ್ಳಿ. ಈಗ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಇಲ್ಲಿವರೆಗೂ ಅಶೋಕ್ ಅವರು ನಿರ್ವಹಿಸ್ತಿದ್ದ ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್ ನಲ್ಲಿ ಆರ್ಯ ಅವರು ಇರ್ತಾರೆ.